ಕರ್ತನಲ್ಲಿ ಅತ್ಯಂತ ಶ್ರೇಷ್ಠರೇ, ಭಾನುವಾರದ ಆರಾಧನೆ ಮಾತ್ರನೇ ಆರಾಧನೆ, ಅಲ್ಲಿಗೆ ಸಾಕು ಅಂತ ತೃಪ್ತಿ ಪಡ್ತತೆ ಜನ. ವಿಶೇಷವಾದ ಸತ್ಯ ಏನು ಗೊತ್ತಾ? ನಾನು ನೀನು ಆರಾಧಿಸೋ ದೇವರು ಸರ್ವೋನ್ನತನು, ಸರ್ವಶಕ್ತನು, ದೂತ ಗಣಾದಿಗಳಿಂದ 24 ಗಂಟೆ ಎಡಬಿಡದೆ ಒಂದು ಕ್ಷಣ ವಿರಾಮವಿಲ್ಲದೆ ಪರಿಶುದ್ಧನು ಪರಿಶುದ್ಧನೆಂದು ಆರಾಧಿಸ್ತಾ ಇದ್ದಾರೆ. ಅಂತ ದೇವರನ್ನ ನಾನು ನೀನು ನಂಬಿದ್ವಿ. ವಿಷಯ ಏನಂದ್ರೆ, ಈ ದೇವರನ್ನ ಈತನ ಸನ್ನಿಧಿಯಲ್ಲಿ ಆರಾಧಿಸುವ ಲೂಸಿಫರನು ಆ ಆರಾಧನೆಯ ಒಂದು ಭಾಗವಾಗಿದ್ದನು. ಅವನ ತಪ್ಪಿನಿಂದ ಅವನು ಬಿದ್ದು ಹೋದನು. ಅವನ ಸ್ಥಾನಕ್ಕೆ ದೇವರು ನಿನ್ನನ್ನ ಆದುಕೊಂಡಿದ್ದಾರೆ. ಆದರೆ ನಾನು ನೀನು ಕರ್ತನನ್ನ ಎಡೆಬಿಡದೆ ಆರಾಧಿಸಬೇಕು. ಹೇಗೆ ಆರಾಧಿಸುವುದು? 8:24 ಯೋಹಾನ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿದೆ, ಆ ದೇವರ ಆತ್ಮಸ್ವರೂಪನಾತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ. ಹೆಂಗೆ? ಅದೇ ಹೇಳ್ತಾನೆ, ಅದ್ಭುತವಾದ ಮಾತು ಪರಿಶುದ್ಧ ಪೌಲ್ ಹೇಳ್ತಾನೆ, ರೋಮಾಪುರದವರು ಬರೆದ ಪತ್ರಿಕೆ 1:9 ಆತನ ಮಗನಾದ ಯೇಸುವಿನ ಸುವಾರ್ತೆಯನ್ನ ಸಾರುತ್ತಾ ಆತ್ಮದಲ್ಲಿ ನಾನು ಆರಾಧಿಸ್ತೀನಿ ಅಂತ ಹೇಳ್ತಾನೆ. ನಿಜವಾದ ಆರಾಧನೆ ಭಾನುವಾರದ ಅಷ್ಟೇ ಅಲ್ಲ, ನಿಜವಾದ ಆರಾಧನೆ ಅನುದಿನ ನೀನು ಸುವಾರ್ತೆ ಸಾರ್ತಾ ಇರ್ತಿ ನೋಡು, ಅದೇ ನಿಜವಾದ ಆರಾಧನೆ. ದೇವರನ್ನ ನೀನು 24 ಗಂಟೆ ಆರಾಧಿಸ್ಬೇಕಾ? ನೀನು ಯಾವಾಗ ಕರ್ತನ ಸುವಾರ್ತೆಯನ್ನು ಸಾರ್ತಾ ಇರ್ತೀಯೋ, ಕರ್ತನನ್ನ ಸ್ಮರಣೆ ಮಾಡ್ತಾ ಇರ್ತೀಯ, ಮಾತಾಡ್ತಿರ್ತೀಯೋ, ಅದೇ ಆರಾಧನೆ. ಹಾಗಾಗಿ ಭಾನುವಾರಕ್ಕಿಂತ ವಿಶೇಷವಾದ ಆರಾಧನೆ ಸುವಾರ್ಥ ಆರಾಧನೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ.